ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧರ್ಮ ಕೇಂದ್ರ ಇದರಿಂದ ಬಂದಿರೋದ್ರಿಂದ ಅವರಿಗೆ ನಮ್ಮೂರಿನ ಪರವಾಗಿ ಪ್ರಕಾಶ್ ಅವರು ಅಧ್ಯಕ್ಷರಾಗಿದ್ದು, ಇದು ಹಾಸನ ತಾಲೂಕು, ಹಾಸನ ಜಿಲ್ಲೆ, ಹಾಸನ ಡಿಸ್ಟಿಕ್, ಹಾಸನ ತಾಲೂಕು, ಹೋಬಳಿ, ಹೊಳೆಬೇಡು ಕ್ಷೇತ್ರದ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರಾಗಿದ್ದು, ಅವರು ನಮ್ಮೂರಿಗೆ ಬಂದು ಅವರ ತತ್ವನ ನಮ್ಮನ್ನು ಕೂರಿಸಿ ಎಲ್ಲರಿಗೂ ತಿಳುವಳಿಕೆ ಹೇಳಿದೆ ಅಂತ ಅವರಿಗೆ ನಾನು ಅಧ್ಯಕ್ಷ ಪರವಾಗಿ ವಂದನೆಗಳನ್ನು ತೋರಿಸ್ತೇನೆ. ಇದೇ ಥರ ಅವರಿಗೆ ಸಾರ್ವಜನಿಕ ಸಹಕಾರ ಮಾಡಬೇಕು ಅಂತೇಳಿ ನಾನು ಎರಡು ಮಾತನಾಡಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಧರ್ಮ ಸ್ವೀಕರಿಸಿದ ಅನುಮತಿ ನುಡಿದರೆ ಅವರು ಶರಣಾರ್ಥಿಗಳು ಅಧ್ಯಕ್ಷ ವಹಿಸಿಕೊಂಡ ಅವರು ಅನುಭವ ಚಿಂತನೆ ಬಂದಿರುವಂಥ ಹೆಸರು ನಾಗರಾಜ್ ಅಂತ, ನಾಗರಾಜ್ ಅವರೇ, ನಂಜಯ್ಯನವ್ರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾ ನಮ್ಮ ಕಿಸಾನ್ ಅಧ್ಯಕ್ಷ ಪ್ರಕಾಶ್ ಅವರು, PM ಪ್ರಕಾಶ್ ಅವರು, ಶಿವಣ್ಣವರು, ಅವರಿಗೆಲ್ಲ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಏನೋ ಒಂದು ಬಸವ ತತ್ವವನ್ನು ನಮಗೆಲ್ಲ ತಿಳಿಸ್ತಾ, ಈ ಕಾರ್ಯಕ್ರಮದ ಸಂಸ್ಕೃತಿ ಕಾರ್ಯಕ್ರಮನ ಇದು ಇನ್ನೂ ದೊಡ್ಡದಾಗಿ ಮಾಡಬೇಕು. ಈಗ ಸಣ್ಣದಾಗಿ ಈ ಥರ ಮಾಡಿದರೆ 4 ಜನಕ್ಕೆ ಮಾತ್ರ ಕಾಣುತ್ತೆ. ನಮ್ಮ 150 ಗ್ರಾಮ ಇದು. ನೀವು ಆದಷ್ಟು ಬೆಳಗ್ಗೆ ಬಂದು 8, 8:30, 9 ಗಂಟೆ ಒಳಗೆ ಬಂದು ಜನಕ್ಕೆ ತಿಳಿಸ್ಬೇಕು. ಮೊದಲು ತಿಳಿಸಿ, ಇದು ಹಿಂಗೆ ಮಾಡ್ತಾಯಿದ್ದೀವಿ, ಹಿಂಗೆ ಬಂದಿದ್ದೀವಿ, ಈ ಥರ ಕಾರ್ಯಕ್ರಮ ಇದೆ ಅಂತ ನೀವು ತಿಳಿಸ್ಕೊಟ್ಟು ಯಾವುದೇ ಊರಿಗಾರು ಹೋಗಿ ಮಾಡಿ. ನೀವು ಯಾವಾಗಲೂ ಬಂದು ಮಾಡಿದರೆ ಇದು ಬಸವ ಕಾರ್ಯಕ್ರಮ ಅನ್ನೋದನ್ನು ಸ್ವಲ್ಪ ಕಮ್ಮಿ ಅನಿಸುತ್ತೆ. ಮಾಡ್ತಾ ಇದ್ದೀರ, ಇದನ್ನು ಮಾಡಬೇಕು. ಬಸವಣ್ಣವ್ರ ತತ್ವ ಅಂದರೆ ಹಂಗೆ ಇರುತ್ತೆ. ಅವ್ರು ಮಾಡಿದ್ದಂಥದ್ದು ಯಾರೂ ಇಲ್ಲ ಅನ್ನಲ್ಲ. ಜಾತಿ ಮೇಲೆ ಇದು ಬರೋದೇ ಇಲ್ಲ. ಜಾತಿ ಯಾರೇ ಜಾತಿ ಆದ್ರೂ ಅವರು ಸ್ಪಂದನೆ ಮಾಡ್ತಾರೆ. ಬಸವಣ್ಣವರು ಅಂದರೆ ಸ್ಪಂದನೆ ಮಾಡ್ತಾರೆ. ಹಂಗಾಗಿ ನೀವು ಯಾವತ್ತೇ ಮಾಡಿ, ಇದೇ ಊರು ಅಂತಲ್ಲ, ಬೇರೆ ಊರಿಗೆ ಮಾಡಿದ್ರು ಅವ್ರಿಗೆ ಒಂದಿನ ಮುಂಚಿತವಾಗಿ ತಿಳಿಸ್ಕೊಟ್ಟು ಹಿಂಗೆಲ್ಲ ಮಾಡ್ತಾಯಿದ್ವಿ ಅಂದರೆ ನಿಮಗೆ ಧನ ಸಹಾಯನೂ ಮಾಡ್ತಾರೆ, ಪ್ರೋತ್ಸಾಹನೂ ಮಾಡ್ತಾರೆ, ನಿಮ್ಮ ಕಾರ್ಯಕ್ರಮಕ್ಕೆ ಜನನೂ ಸೇರ್ತಾರೆ, ಆಮೇಲೆ ತಿಳುವಳಿಕೆನೂ ನೀವು ಕೊಡೋಕ್ಕೆ ಅನುಕೂಲ ಆಯ್ತೈತೆ. ಅಷ್ಟೊಂದು ನನ್ನ ಅನುಭವದ ಮಾತನ್ನು ನಿಮ್ಗೆ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸ್ತಾ ಮಾತನ್ನು ಮುಗಿಸ್ತೀನಿ. ಅವರು ಕಾರ್ಯಕ್ರಮವನ್ನು ಅಧ್ಯಕ್ಷಗೊಳಿಸಿ ಬಸವಣ್ಣ ವಿಚಾರ ಬಗ್ಗೆ ತಿಂದು ಕೊಟ್ಟು ಇನ್ನೂ ದೊಡ್ಡದಾಗಿ ಮಾಡಬೇಕೆಂತ ನಾವು ತಿಳಿಸಿದ್ದಾರೆ. ಒಂದೇ ಬರುವ ವರ್ಷದಲ್ಲಿ ತಮಗೆ ಫೋನ್ ಹಚ್ಚಿ ಒಬ್ಬರು ಆಯ್ಕೆ ಮಾಡಿಕೊಟ್ರೆ ಅಲ್ಲಿ ನಾವು ಅಭಿನಯ ತಂದು ಇಲ್ಲೇ ನಾವು ಯುಗಾದಿ ಹಬ್ಬ ಕಳೆದ 7 ದಿವಸಕ್ಕೆ ಬನ್ನಿ, ನಮ್ಮ ಯೋಚಿಸಿ ಕಾರ್ಯಕ್ರಮ ಮಾಡಲಾಗಿದೆ. ಮುಂದೆ ಬರ್ಬೇಕಾದ್ರೆ ಭಕ್ತಿಯಿಂದ ಮುಂದಿನ ವರ್ಷ ಅವರಿಗೆ ಅದೇ ಮುಂದಿನ ವರ್ಷ ಬರ್ಬೇಕಾದ್ರೆ ಅವತ್ತು ಶರಣಾರ್ಥಿಗಳು ಈಗ ವಂದನಾರ್ಪಣೆ ಅಧ್ಯಕ್ಷ ವಹಿಸಿಕೊಂಡು ಕಾರ್ಯಕ್ರಮವನ್ನು ಈ ಮಹಾಮನೆಯಲ್ಲಿ ಸರಳವಾಗಿ ನಡೆಸಿಕೊಟ್ಟಿದ್ದೀವಿ. ಅವರು ಸಹ ಸಲ್ಲಿಸಿ ಶರಣಾರ್ಥಿಗಳು. ಅಧ್ಯಕ್ಷ ಸ್ವೀಕರಿಸಿದ ನಮ್ಮ ಶರಣರಾದ ಪ್ರಕಾಶ್ ಅವರು ಒಳ್ಳೆಯ ಸೇವೆ ಮಾತಿಗೆ ಪರಿಣಾಮ ಪಡೆದಿದ್ದಾರೆ. ಗ್ರಾಮದ ಆದೇಶ ಅಂತ ಹೇಳ್ಬೋದು. ಅವರು ಬೆಂಗಳೂರು ಬಸವ ಕೇಂದ್ರ ಅವರಿಗೂ ಸಹ ವಂದನೆ ಸಲ್ಲಿಸುತ್ತೇವೆ. ಹಾಗೂ ಪ್ರಕಾಶ್ ಅವರು ಉಪಸ್ಥಿತಿ ಭಾಗವಹಿಸಿ ಅವರು ಸಹ ಶರಣಾರ್ಥಿಗಳು. ಶಿವಣ್ಣವರು ಸಹ ಅವ್ರಿಗೂ ನಾವು ಕಾರ್ಯಕ್ರಮಕ್ಕೆ ಬಂದು ಭಾಳ ನಗುಮುಖ ಇದ್ದು ಭಾಳ ಒಂದು ದೃಷ್ಟಿಯಿಂದ ಅವ್ರಿಗೆ ಭಾಳ ವಿಚಾರವಾದಿಗಳು ನೋಡ್ಬೋದು. ನನ್ನ ಪ್ರಕಾರ ವಿಚಾರವಾದಿಗಳು ತಿಳ್ಕೊಬೋದು. ಅವ್ರಿಗೆ ಬಿಚ್ಚಿಲ್ಲ, ಒಳಗೆ ಚೆನ್ನಾಗಿದ್ದೀಬೋದು. ನಿಜ 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 ಶರಣಾರ್ಥಿಗಳು. ಆಮೇಲೆ ಪುಟ್ಟಾಣಿ ಮಗಳು ದಿವೆ
ಅವರು ಸಹ ನಮಗೆಲ್ಲ ವೀಡಿಯೋ ಮಾಡಿದ್ದಾರೆ. ಅವರು ಸಹ ಭಕ್ತಿಯಿಂದ ಶರಣಾರ್ಥಿಗಳು. ಬೇಡವಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಈಗ ಎಲ್ಲರೂ ಒಂದು ಪ್ರಾರ್ಥನೆ ಮಾಡಿ ಹೇಳ್ಕೊಡ್ತೀನಿ. ಸ್ವಾಮಿ ನೀನು ಶಾಶ್ವತ ನೀನು ಒಳಗೆ ಶಬ್ದವಿಲ್ಲ ಶ್ರೀ ಮಹಾದೇವ ಶ್ರೀ ಮಹಾದೇವ ಪಾತಾಳದೊಳಗೆ ಪಶುಪತಿ ಒಬ್ನೇ ದೇವ ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿ. ಈ ದಿನ ನಾವು ಹಾಸನ ಜಿಲ್ಲೆ ಆಲೂರು ತಾಲೂಕು ವ್ಯಾಪ್ತಿಗೆ ಬರುವ ಹೊಳೆಬೀಳು ಗ್ರಾಮದ ಒಂದು ಸಮಾಜ ಸೇವಕರಾದ ಭಾರತ ಕಿಸಾನ್ ಸಂಘ ಅಧ್ಯಕ್ಷರಾದ ಶರಣ ಪ್ರಕಾಶ್ ಅವರಿಗೆ ನಾವು ಈ ದಿನ ಅವರಿಗೆ ಸನ್ಮಾನ ಮಾಡಲಾಗಿದೆ. ತಂದೆ ಹೆಸರು ಮುರಳು ಸಿದ್ದಪ್ಪ ಅವರ ಮಕ್ಕಳು. ಇವರು ನಿರಂತರವಾಗಿ ತಾಲೂಕು ಮಟ್ಟದಲ್ಲಿ ಸೇವೆ ಸಲ್ಲಿಸಿದ್ರಿಂದ ನಾವು ಬೆಂಗಳೂರು ಬಸವ ಧರ್ಮ ಕೇಂದ್ರ ಇವನ್ನು ಗುರುತು ಮಾಡಿ ಇವತ್ತು ಸನ್ಮಾನ ಮಾಡಿ ಅಂಚೆಯ ಮೂಲಕವಾಗಿ ಅಭಿನಂದನೆ ಪತ್ರ ಕಳಿಸಲಾಗುವುದು. ಇವರಿಗೆ ಭಕ್ತಿಯಿಂದ ಶರಣಾರ್ಥಿ. ಅಧ್ಯಕ್ಷ ವಹಿಸಿಕೊಂಡ ಲತೇಶ್ ಅವರು ಅವರ ಮುಖಾಂತರವಾಗಿ ಅಧ್ಯಕ್ಷ ವಹಿಸಿಕೊಂಡಿದ್ದಾರೆ. ಅವರು ಅವರಿಗೆ ನಮ್ಮ ಬಸವ ಧರ್ಮ ಕೇಂದ್ರ ವತಿಯಿಂದ ಶರಣು ಸ್ವಾಗತ ವಹಿಸುತ್ತೇವೆ. ಹಿರಿಯರಾದ ಶರಣಮ್ಮ ಹೆಸರು ಮಲ್ಲಿಗೆ ಅವರು ಸಹ ಬಂದಿದ್ದಾರೆ ಈ ಕಾರ್ಯಕ್ರಮ. ಅವ್ರಿಗೂ ಸಹ ಭಕ್ತಿಯಿಂದ ಶರಣು ಸ್ವಾಗತ ವಹಿಸುತ್ತೇವೆ. ಹಾಗೂ ಪ್ರಕಾಶ್ ಅವರಿಗೆ ಸುಕನ್ಯ, ದಿವ್ಯ, ಮಲ್ಲಿಗಮ್ಮ, ಇನ್ನೊಬ್ಬರ ಶಿವಣ್ಣ ಹಾಗೂ ಕಾಂತು ಹಾಗೂ ನಮ್ಮ ಕಿರ್ಗಾವರು ನಂಜೇನವರು ಅವ್ರಿಗೂ ಸಹ ಭಕ್ತಿಯಿಂದ ಈ 107ನೇ ಮಹಾಮನೆ ಕಾರ್ಯಕ್ರಮವಾಗಿ ಶರಣಾರ್ಥಿಗಳು ಹೇಳಿ ಶರಣಾರ್ಥಿಗಳು. ಈಗ ನಾವು ಎಲ್ಲ ಕಡೆ ಕರ್ನಾಟಕದಿಂದ ಎಲ್ಲ ಕಡೆ ಮುಗಿಸಿಕೊಂಡು ಈ ಗ್ರಾಮಕ್ಕೆ ಬಂದೀವಿ. ಈ ಗ್ರಾಮದಲ್ಲಿ ಒಂದು ಮಹಾಮನೆ ಕಾರ್ಯಕ್ರಮವನ್ನು ನಿಯೋಜಿಸಿ ಇವತ್ತು ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಬಸವಣ್ಣ ಅಂದರೆ ಕಲ್ಯಾಣ ಪುರುಷ, ಮಹಾಪುರುಷರು. ನಮ್ಮ ತತ್ವವೆಂದರೆ ಒಂದು ಜ್ಯೋತಿ ದೈವ, ನಾಮಲವು ದೇವನೊಬ್ಬ. ಒಂದು ಕಡೆ ಹೇಳ್ತಾರೆ ವಿಭೂತಿ ಅಂದೇನು ಗೊತ್ತಿಲ್ಲ. ಅಯ್ಯ ಎನಿಗೆ ವಿಭೂತಿಯ ಮನೆದೇವ, ಅಯ್ಯ ಎನಿಗೆ ವಿಭೂತಿಯ ಕುಲದೇವ, ಅಯ್ಯ ಎನಿಗೆ ವಿಭೂತಿಯ ಸರ್ವಕಾರಣ, ಅಯ್ಯ ಎನಿಗೆ ವಿಭೂತಿಯ ಸರ್ವಸಿದ್ಧಿ, ಅಯ್ಯ ಕೂಡಲ ಚನ್ನ ಸಂಗಮ ದೇವ, ಶ್ರೀ ಮಹಾಬಲಿ ದೇವಾಲಯ, ಅಯ್ಯ ಎನಿಗೆ ವಿಭೂತಿಯ ಸರ್ವ ಸಾಧನವ. ಇವರು ಬಸವಣ್ಣ ಅಕ್ಕನ ಮಗ ಚನ್ನ ಬಸವ ಹೇಳಿದ್ರು. ಅವರು ಉಳಿವಿಲಿ ಲಿಂಗೈಕ್ಯಾಗಿದ್ದಾರೆ. ಕಲ್ಯಾಣ ಕ್ರಾಂತಿ ಆದಾಗ 12 ಜನ ಕರ್ಕೊಂಡು ಅಲ್ಲಿ ಮಹಾಮನೆ ಹೋಗಿ ವಚ ಸಾಹಿತ್ಯ ರಕ್ಷೆ ಕೊಟ್ಟರು. ಎಲ್ಲ ಸುಡುಕ್ಕೆ ಬಂದಿರಲ್ಲ ಕಲ್ಯಾಣ ಕ್ರಾಂತಿ ಆದಾಗ. ಒಟ್ಟು ಕಲ್ಯಾಣಿದ್ರು ಎಷ್ಟು 1,90,000 ಗಳಮಗಳಿದ್ರು. ಎಲ್ಲ ವಿಚಿತ್ರ ಆಗ್ಬಿಟ್ಟು ಈ ಕಡೆ ಮಾದೇಶ್ವರ ಬಂದರು, ಸಿದ್ಧಲಿಂಗೇಶ್ವರ ಬಂದರು.
ಈ ಕಡೆ ಎಲ್ಲ ಒಂದೊಂದು ಜಾಗದಲ್ಲಿ ಬಂದರು. ಕ್ರಾಂತಿಯು ಕಲ್ಯಾಣ ಕ್ರಾಂತಿಯು ಕತ್ತಲಾಯಿತು, ಬೆಳಕಿಗೆ ಬಂದಿಲ್ಲ. ತೊಂದರೆ ಸಿದ್ಧಲಿಂಗೇಶ್ವರ ಬಂದರು. ಬಂದಾಗ ಅವರು ಯಾರ ಈ ಜಂಗಮಕ್ಕೆ ಹೋದಾಗ ನಮ್ಮ ಜಂಗಮ ಜಗಜ್ಯೋತಿ ಬಸವಣ್ಣ ಸಾಡಿದ್ರು. ಯಾರೋ ಯಡೂ ಸಿದ್ಧಲಿಂಗೇಶ್ವರರು. ಅವರು ಬಂದಮೇಲೆ ಸಮಾಜ ಬೆಳಕಾಯಿತು. ಎಷ್ಟು 15ನೇ ಶತಮಾನ. ಯಾರು ಯಡೂ ಸಿದ್ಧಲಿಂಗೇಶ್ವರ ವಚನ. ಅದಾದಮೇಲೆ ಇವ್ರು ಬಂದರು ಮಹಾದೇಶ್ವರರು. ಅವರು ಆ ಕಡೆ ಬಂದರು, ಸಾಡಿದ್ರು. ಮತ್ತೆ ಮೂರ್ಚಾಯಿ ಮಾತಾಪಿತವರು ಇಲ್ಲ ಅಲ್ಕಟ್ಟಿಯವರು ಫಕೀರಪ್ಪರು ಅವರು ವಚ ಸಾಹಿತ್ಯವನ್ನು ಬೆಳಕು ತಗೊಂಬಂದರು. ನಮ್ಮದು 24,000 ವಚನ ಉಳ್ಕೊಂಡಿರೋದು. ಸಾವಿರಾರು ಕೋಟಿ ವಚನ ಇತ್ತು, ಎಲ್ಲ ಸುಟ್ಟ ಕೊಟ್ಟರು ಯಾವತ್ತು ಕಾಲದಲ್ಲಿ ವೈದಿಕ ಧರ್ಮದವರು. ಮುಂದೀಗ ಅವರು ಪ್ರಸಾಯಿತರು ಅಂತ. ಅದಕ್ಕೆ ನಾವು ಈ ಎಲ್ಲ ಕಡೆ ಬಸವ ಧರ್ಮ ಕೇಂದ್ರ ವತಿಯಿಂದ ನಾವು ಈ ಕಾರ್ಯಕ್ರಮ ಯೋಜಿಸಿದೆ. ಮೊಟ್ಟ ಮೊದಲು ಕೊಟ್ಟ ಬಸವ ನಿಮ್ಮಂತ ಹೆಣ್ಣು ಮಕ್ಕಳಿಗೆ, ಹೇಗೆ ಹೆಣ್ಣು ಮಕ್ಕಳಿಗೆ. ಅಕ್ಕ ಮಹಾದೇವಿ ಹೊಡೆದಡಿದು ಬಂದರು. ಎಲ್ಲಿಗೆ? ಅಲ್ಲಿ ಬರ್ತದೆ ಕಲ್ಯಾಣ ಪಕ್ಕ ಬಂದರ ಓಣಿ ಅಂತ. ಅನುಭವ ಮಂಟ ಗೊತ್ತಾಯಿತು. ಕಿನ್ನಾರಿ ಬೊಮ್ಮ ಕರ್ಕೊಂಬರ್ತಾರೆ. ಆಗ ಯಾಕವ ಬಂದೆ ಕಲ್ಯಾಣಕ್ಕೆ ಹೋದಾಗ, ಗಂಗಾಮಿ ಕೇಳಿದಾಗ, ಅಯ್ಯ ನಿಮ್ಮ ಶೆಂಡ್ರು ಮೆಟ್ಟಿದರೆ ಪಾವನವಯ್ಯ ಅಂದರು. ಎಲ್ಲಿ ಶೆಂಡ್ರು ಮೆಡ್ತಾರೆ ಆ ಜನ್ಮ ಪಾವನ. ನಾವು ಅಷ್ಟೇ, ನೀವೆಲ್ಲೇ ಹೋದ್ರೂ ಒಳ್ಳೆ ಜಾಗ ನಿಮ್ಮ ಜನ್ಮ ಪಾವನವಾಗ್ತದೆ. ಕಲ್ಯಾಣಿದ್ದವರು ಅಂಬಿಕಾ ಚೌಡಯ್ಯ. ಅಂಬೀಚವ್ರು ಹೇಳಿದ ಗೊತ್ತಾ? ಕಟ್ಟಿದ ಇಷ್ಟಲಿಂಗವನ್ನು ಕಿರಿದು ಮಾಡಿ, ಇಷ್ಟಲಿಂಗ ಹಿರಿಯ ಮಾಡಿ ಓಡಾಡಿಕೊಂಡು ತೊಟ್ಟಿಯ ಮಗನಿಗೆ ಎಡಪಾದಾಗಿ ಲೊಡ ಮಾಡಿ ಅಂಬಿಕಾ ಚೌಡ ಹೇಳಿದ್ರು. ದೋಣಿ ನಡೆಸಿ ಕಾಯಕ ಮಾಡ್ತಿದ್ರು ಅಂಬಿಕರ ಚೌಡಯ್ಯ. ಅವರು ದೊಡ್ಡ ವಚನಕಾರರು. ಮಡಿವಾಳ ಮಾಚಿ ತಂದೆ ಎಂಥ ಶಂಡವರು. ಎತ್ತೆತ್ತ ನೋಡಿದರೆ ಲಿಂಗೆ ಎಂಬ ಗೊಂಚಲು, ಒತ್ತಿ ಇನ್ನಿದರೆ ಭಕ್ತಿ ಎಂಬ ರಸವಯ್ಯ. ಕಾಯಕೋ ಬಸವನಿಂದ, ಆಯಿತು ಬಸವನಿಂದ, ಸನ್ನಿಧಿಯು ಬಸವನಿಂದ, ಗುರು ಲಿಂಗ ಜಂಗಮ, ಪಾದೋದಕ ಪ್ರಸಾದ ಬಸವನಿಂದ. ಅತ್ತ ಬಲ್ಲಡಿಗೆ ಇತ್ತ ಹೇಳಿರ, ಬಸವ ಸೂನೆ ಕಲಿದ ನಮ್ಮ ಮಡಿವಾಳ ಮಾಚಿ ತಂದೆ. ಇನ್ನೂ ವಕೀಲ ಮುದ್ದಾಣ ಇದ್ದರು. ಅವರು ರಾಜ್ಯಕ್ಕೆ ಕೊಟ್ಟು ತಪ್ಪಿಸಿ ತಿರಸ್ಕಾರ ಮಾಡಿದ್ರು. ನಾನು ಅನುಭವ ಮಂಟಪ ಕೊಡ್ತೀನಿ ಎಂದರು. ರಾಷ್ಟ್ರೀಯ ಕಾಯಕ ಮಾಡ್ತಿದ್ರು. ಕಾಯಕ ಮಾಡಿ ಒಂದು ಅವ್ರ ವಚೆ ಹೇಳಿದ್ರೆ, ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ಸುಕ್ಕಾಗಿ ಉಂಡಿನ ನನ್ನ ಒಕ್ಕಲಿ ಮುದ್ದಾಣ ಅಂದರು. ಹೇಳಿ. ಕುಂಬಾರ ಗುಂಡೆಯ್ಯ, ಮಡಿವಾಳ ಮಾಚಿ ತಂದೆ, ಸಮಾರ ಹರಳಯ್ಯ, ಮಾದ ಚೆನ್ನಯ್ಯ, ಸರ್ವದ ಮೂರ್ಚಿ, ದೋಹರ ಕಕ್ಕಯ್ಯ, ಅಕ್ಕ ಮಹಾದೇವಿ, ನೀಲಾಂಬಿಕಾ, ಗಂಗಾಂಬಿಕಾ, ಎಲ್ಲರೂ ಜಗಕ್ಕೆ ಒಂದು ಸಂದೇಶ ಕೊಟ್ಟರು. ಸಮಾಜ ತಿದ್ರು. ಕಲ್ಯಾಣ ಕ್ರಾಂತಿ ಆಗ್ಬಿಟ್ಟು ಚಿನ್ನ ಇತ್ತು, ಚಿನ್ನ ಬಿಡಲಿಲ್ಲ, ಅಲ್ಲೇ ಬಿಟ್ರು. ಮಕ್ಕಳು ಹೊಲ ಬಿಟ್ರು. ವಚನ ಇಟ್ಕೊಂಡ್ರು. ಯಾಕೆ? ಈ ವಚನ ಮುಂದೆ ಬೇಕಾಯ್ತು, ಮಕ್ಕಳು ಬೇಡ, ಇದು ಜಗಕ್ಕೆ ಅಂತ ನಮಗೋಸ್ಕರ ವಚನ ರಕ್ಷಣೆ ಮಾಡಿದ್ರು. ಎಷ್ಟೋ ಬಲಿಯಾದರು. ಕ್ರಾಂತಿ ಆಯಿತು. ಹಳ್ಳಿನಿಗೆ ಕಣ್ಣು ಕಿತ್ತಾಕ್ರು. ಯಾರೋ ಬರೆಯಲ್ಲ, ಸಮಾಗಾರ ಹರಳಿನಿಗೆ ಅವತ್ತು 10ನೇ ಶತಮಾನದಲ್ಲಿ ಅಂಥ ಜಾತಿ ಫಸ್ಟು ಮಾಡಿ ಬಸವಣ್ಣವರು. ಇವತ್ತು ನಮ್ಮ ಸಂವಿಧಾನ ಕೊಟ್ಟವರೇ ವಿಶ್ವದಲ್ಲಿ ಮೊಟ್ಟ ಮೊದಲು ಬಸವಣ್ಣವರೇ. ಅದನ್ನು ನೋಡಿ ನಮ್ಮ ಡಾಕ್ಟರ್ ನೋಡಿ ಅದನ್ನು ನೋಡಿಕೊಂಡು ಅವರು ಸಹ ಸಂವಿಧಾನಕ್ಕೆ ಸುಲಭ ಆಯಿತು ಅವರಿಗೆ. ಯಾರಿಗೆ? ಬಾಬಾ ಸಾಹೇಬರಿಗೆ, ಅಂಬೇಡ್ಕರ್ ಸಂವಿಧಾನ ಅವರು ಬರ್ತಾವ್ರೆ. ಆಗ ಪಾರ್ಲಿಮೆಂಟ್ ಇದ್ರು ಯಾರು? ನಿಜಿಗಪ್ಪನವರು ಇದ್ದಾಗ ಅವರು ಬುಕ್ಸಿಸ್ಕೊಂಡು ಬಸವಣ್ಣ ವಿಚಾರಿಸ್ಕೊಂಡ್ರು. ಯಾರು?
ಬಾಬಾ ಅಂಬೇಡ್ಕರ್ ಸಾಹೇಬರು ಒಂದು ಬುಕ್ ಕೊಡಿ ಇವ್ರೆ ನಿಜಗತ್ನವರೇ ಓದ್ಕೊಡ್ತಿದ್ದ. ಅದು ಓದ್ಮೇಲೆ ಅವರು ಸಂವಿಧಾನ ಬಳಿಗೆ ಒಂದು ಸುಲಭವಾಯಿತು. ಅವರು ನೋಡಿ ಅವರು ಸೇರಿಸ್ಕೊಂಡು ಮಾಡಿದ್ರು. ಮೊದಲೇ ಪಾಲಿಮೀಡರ್ ಸಂಸತ್ ಭವನ್. ನಮ್ಮದು ಯಾವುದು ಗೊತ್ತಾ, ಲಿಂಗಾಯತ ಕರ್ಮಭೂಮಿ ಯಾವುದೇ ಬಸವ ಕಲ್ಯಾಣ ಐಕ್ಯ ಮಂಟಪ ಕೂಡ ಸಂಗಮ ದೇವ. ಎಲ್ಲ ಲಿಂಗಾಯತವಾಗಿ ಲಿಂಗ ಪೂಜೆ ಸಹ ಮಾಡಿ, ಲಿಂಗ ಪೂಜೆ ಮಾಡಿದ್ರೆ ನಮಗೆ ಆಯುಷು ಆರೋಗ್ಯ ಕೊಡ್ತಾರೆ ಅಂತ ಹೇಳಿ ನೀವೆಲ್ಲ ನಮಗೆ ಬೆಂಗಳೂರು ಬಸವಧರ್ಮ ಕೇಂದ್ರಕ್ಕೆ ನೀವೆಲ್ಲ ಒಳೆ ಬೀಳೂರು ಸಹಾಯ ಕೊಟ್ಟಿದ್ದೀರಿ. ನಿಮಗೆಲ್ಲ ನಮಗೆ ಈಗ ಇವಾಗ ಅವಕಾಶ ಕೊಟ್ಟ ನಿಮಗೆಲ್ಲ ಭಕ್ತಿಯಿಂದ ಶರಣಾರ್ಥಿಗಳು. ಈಗ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ವಹಿಸಿಕೊಡಬೇಕೆಂದು ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಅವ್ರಿಗೆ ಕರೆ ಅವರು ಹೆಂಗ ಸರ್, ಶ್ರೀ ಗುರು ಬಸವಲಿಂಗಾಯ ನಮಃ ವಾಕ್ಯವರಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ವಿಶ್ವಕ್ಕೆ ದೇವಾಗಲಿ ಸರ್ಕಾರಕ್ಕೆ ಸುಖವಾಗಲಿ ಸ್ವಕ್ಕೆ ಕಲ್ಯಾಣವಾಗಲಿ ಮನೆ ಬದುಕು ಜೀವನ ಸುಖವಾಗಲಿ ಸೇವೆ ನಿರಂತರವಾಗಿ ನಡೆದೆಂದು ರಕ್ಷೆಯಂತೆ ಶುಭವಾಗಲಿ. ಶರಣಾರ್ಥಿಗಳು ವಿಶಿ ಗುರು ಬಸವ ಲಿಂಗಾಯ ನಮಃ. ಬಸವೇಶ್ವರ ನಮಪ್ಪ ಪರುಗು ಚಂದಬಸವೇಶ್ವರ ಸಿದ್ಧಲಿಂಗೇಶ್ವರ ಮಠಾಧೀಶ್ವರ ಮಹಾದೇವಿ ಮಲ್ಲೇಶ್ವರ ಡಾಕ್ಟರ್ ಪೂಜ್ಯಶ್ರೀ ಸಂಜಂಗ ಮಹಾಶಿವಕುಮಾರ ಭಕ್ತಿಯಿಂದ ಶರಣಾರ್ಥಿಗಳು.